ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಸ್ವಂತ ಮನೆ ಖರೀದಿಯೋ ಅಥವಾ ಬಾಡಿಗೆ ಮನೆ ಉತ್ತಮನಾ ಅಂತ. ನೋಡಿ, ಬಹುತೇಕ ಮಿಡ್ಲ್ ಕ್ಲಾಸ್ ಜನರ ಪ್ರಶ್ನೆಯೇ ಇದು ಅಲ್ವಾ? ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಂಡು ಸಾಲ ಮಾಡಿ ಸ್ವಂತ ಮನೆ ಪರ್ಚೇಸ್ ಮಾಡೋದಾ, ಇಲ್ಲ ಬಾಡಿಗೆ ಮನೆಯಲ್ಲೇ ಖುಷಿಯಾಗಿರೋದಾ ಅಂತ. ಮಧ್ಯಮ ವರ್ಗದವರ ಬಹುಕಾಲದ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಈ ವಿಡಿಯೋ ನೋಡಿದಾಗ ಒಂದ್ ಸ್ವಲ್ಪ ದೊಡ್ಡದು ಅಂತ ನಿಮಗೆ ಅನ್ನಿಸ್ಬೋದು, ಬಟ್ ಇಷ್ಟು ವಿವರಣೆಯನ್ನ ಕೊಟ್ರೆ ಮಾತ್ರ ನಿಮಗೆ ಇದು ಕಂಪ್ಲೀಟ್ ಆಗಿ ಅರ್ಥ ಆಗೋದಕ್ಕೆ ಸಾಧ್ಯ. ಇಲ್ಲಿ ಸ್ವಂತ ಮನೆಗೆ ತಗಲುವಂತ ಖರ್ಚು ವೆಚ್ಚಗಳು, ಹಾಗೇನೆ ಬಾಡಿಗೆ ಮನೆಯ ಖರ್ಚು ವೆಚ್ಚಗಳ ಬಗ್ಗೆ ಉದಾಹರಣೆ ಸಮೇತ, ಲೆಕ್ಕಾಚಾರದ ಸಮೇತ ಪ್ರಾಕ್ಟಿಕಲ್ ಆಗಿ ವಿವರಿಸಿದ್ದೀವಿ. ಸೊ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಆಗ ಮಾತ್ರ ಇದು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗೋದಕ್ಕೆ ಸಾಧ್ಯ. ಸ್ವಂತ ಮನೆ ಪರ್ಚೇಸ್ ಮಾಡೋರಿಗೆ ಅಥವಾ ಸ್ವಂತ ಮನೆ ಕಟ್ಟೋರಿಗೆ ಈ ವಿಡಿಯೋ ಒಂದು ಸುಲಭ ಮಾರ್ಗದರ್ಶಿ ಆಗ್ಬೋದು. ಸೊ ಶುರು ಮಾಡೋಣ. ಮನೆ ಅಂದ್ರೆ ನಮಗೆ ಅದೊಂದು ಸಾಮಾನ್ಯ ಕಟ್ಟಡ ಅಲ್ಲ, ಮನೆಯೇ ಮಂತ್ರಾಲಯ ಅಂತ ಭಾವಿಸುವವರು ನಾವು. ಮನೆಗೆ ನಮ್ಮಲ್ಲಿ ಅಷ್ಟು ಭಾವನಾತ್ಮಕವಾದಂತ ಮಹತ್ವ ಇದೆ. ಜೀವನದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಸ್ವಂತ ಮನೆಯಲ್ಲಿರಬೇಕು, ಅದರಲ್ಲಿ ನಮ್ಮ ಇಷ್ಟದಂತೆ ಬದುಕಬೇಕು. ನಮ್ಮದೇ ಸೂರಿದ್ದರೆ ಬಾಡಿಗೆ ಮನೆಯಲ್ಲಿನ ಕಿರಿಕಿರಿ ಇರೋದಿಲ್ಲ ಅನ್ನೋದು ಬಹುತೇಕ ಭಾರತೀಯ ಕುಟುಂಬಗಳ ಆಲೋಚನೆ. ಬಹುಶಃ ಮನೆ ಇಲ್ಲದಂತವ್ರು, ಸ್ವಂತ ಮನೆ ಇಲ್ಲದಂತವ್ರು ಈ ರೀತಿ ಯೋಚನೆ ಮಾಡ್ತಾರೆ ಅಲ್ವಾ? ಆದ್ರೆ ನಮ್ಮಲ್ಲಿ ಮಧ್ಯಮ ವರ್ಗದವರಿಗೆ ಅಂದ್ರೆ ಮಿಡ್ಲ್ ಕ್ಲಾಸ್ ಜನರಿಗೆ ಸ್ವಂತ ಮನೆ ಹೊಂದೋದು ಅಂತ ಹೇಳಿದ್ರೆ ಅದು ಸುಲಭದ ನಿರ್ಧಾರ ಅಲ್ಲ. ಅದೊಂದು ದೊಡ್ಡ ಹಣಕಾಸಿನ ತೀರ್ಮಾನ ಅಂತಾನೆ ಹೇಳ್ಬೋದು. ಲೆಕ್ಕ ಪಕ್ಕಾ ಮಾಡ್ಕೊಳ್ಳದೆ ಮನೆ ಕೊಳ್ಳೋದಿಕ್ಕೆ ಮುಂದಾದ್ರೆ ನಿಮ್ಮ ಕನಸಿನ ಮನೆ ನಿಮಗೆ ಭಾರವಾಗ್ಬಿಡುತ್ತೆ. ಬನ್ನಿ ಹಾಗಿದ್ರೆ ಸ್ವಂತ ಮನೆ ಖರೀದಿಯ ಕನಸೋ ಇಲ್ಲ ಬಾಡಿಗೆ ಮನೆ ವಾಸವೇ ಆದೀತಾ ಅಂತ ಅನ್ನೋದನ್ನ ಲೆಕ್ಕಾಚಾರ ಮಾಡಿ ಉತ್ತರವನ್ನ ಕಂಡ್ಕೊಳ್ಳೋಣ. ಮನೆ ಖರೀದಿ ಮತ್ತು ಭಾವನೆಗಳ ಓಟ, ಇದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು. ನೋಡಿ, ನಮ್ಮ ಅಪ್ಪ ಅಮ್ಮನಿಗಾಗಿ ಒಂದು ಮನೆ ಖರೀದಿಸಬೇಕು ಅಥವಾ ಕಟ್ಟಬೇಕು, ನನ್ನ ಹೆಂಡತಿಗೊಂದು ಕನಸಿನ ಮನೆ ಕಟ್ಟಿಸಿಕೊಡ್ಬೇಕು, ನಮ್ಮ ಮಕ್ಕಳು ನಮ್ಮಂತೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡಬಾರ್ದು, ಸ್ವಂತ ಮನೆಯಲ್ಲೇ ಇರಬೇಕು. ಹೀಗೆ ಸ್ವಂತ ಮನೆ ಬೇಕು ಅನ್ನೋರು ಅಂದ್ರೆ ನಾವೆಲ್ಲ ಭಾವನಾತ್ಮಕವಾಗಿ ಯೋಚನೆ ಮಾಡ್ತೀವಿ ಅಲ್ವಾ? ಆದ್ರೆ ನೆನಪಿರ್ಲಿ, ಮನೆ ಖರೀದಿ ಬರೀ ಭಾವನಾತ್ಮಕ ನಿರ್ಧಾರ ಅಲ್ಲ, ಅದೊಂದು ದೊಡ್ಡ ಆರ್ಥಿಕ ಜವಾಬ್ದಾರಿ. ಬದುಕಿನ 20ರಿಂದ 25 ವರ್ಷಗಳನ್ನ ಮನೆ ಸಾಲದ ಪಾವತಿಗೋಸ್ಕರ ನಮ್ಮನ್ನ ನಾವು ಒಪ್ಪಿಸಿಕೊಳ್ಳುವಂತ ದೊಡ್ಡ ತೀರ್ಮಾನ. ಹಾಗಾಗಿ ಭಾವೋದ್ವೇಗಕ್ಕೆ ಒಳಗಾಗದೆ ಮನೆ ಖರೀದಿ ಸರಿಯಾದ ಚಿಂತನೆಯೇ ಅನ್ನೋದನ್ನ ಅಳೆದು ತೂಗಿ ನಿರ್ಧಾರ ಮಾಡಿ. ಹಾಗಿದ್ರೆ ಅದನ್ನ ಹೇಗೆ ಲೆಕ್ಕಾಚಾರ ಮಾಡೋದು? ಮುಂದಿನ ಹಂತಗಳಲ್ಲಿ ಇನ್ ಡೀಟೇಲ್ ಆಗಿ ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮನೆ ಖರೀದಿಸುವಾಗ ಬರುವಂತ ವೆಚ್ಚಗಳೇನು ಅದನ್ನ ನೋಡೋಣ. ನೋಡಿ, ಮನೆ ಖರೀದಿಸುವಾಗ ಪ್ರಮುಖವಾಗಿ ಡೌನ್ ಪೇಮೆಂಟು, ಸಾಲದ ಮೇಲಿನ ಬಡ್ಡಿ ಮತ್ತು ನಿರ್ವಹಣಾ ವೆಚ್ಚ ಒಳಗೊಂಡು 3 ವೆಚ್ಚಗಳು ಬರ್ತವೆ. ಡೌನ್ ಪೇಮೆಂಟ್ಗೆ ದೊಡ್ಡ ಮೊತ್ತ ಬೇಕಾಗುತ್ತೆ. ನೋಡಿ, ಮನೆ ಖರೀದಿಸುವಾಗ ಡೌನ್ ಪೇಮೆಂಟ್ ಮಾಡಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ 75 ಲಕ್ಷ ರೂಪಾಯಿಯ ಮನೆಯನ್ನ ಪರ್ಚೇಸ್ ಮಾಡೋದಕ್ಕೆ ನೀವು ಮುಂದಾಗಿದ್ದೀರಿ ಅಂತ ಹೇಳಿದ್ರೆ ಸುಮಾರು 20 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೊಡಬೇಕಾಗತ್ತೆ. ಈ ಡೌನ್ ಪೇಮೆಂಟ್ಗೆ ಬೇಕಿರುವಂತ ಹಣವನ್ನ ನಿಮ್ಮ ಉಳಿತಾಯದಿಂದಲೋ ಇಲ್ಲ ನಿಮ್ಮ ಬಳಿ ಇರುವಂತ ಚಿನ್ನವನ್ನ ಮಾರಾಟ ಮಾಡಿನೋ ಅಥವಾ ತಂದೆ ತಾಯಿಯ ಉಳಿತಾಯದ ಹಣದಿಂದಲೋ ಹೊಂದಿಸಬೇಕಾಗತ್ತೆ. ಆದ್ರೆ ನೆನಪಿಡಿ, ಡೌನ್ ಪೇಮೆಂಟ್ಗೆ ನೀಡ್ತಾ ಇರುವಂತ 20 ಲಕ್ಷ ರೂಪಾಯಿಯನ್ನ ಬೇರೆ ಕಡೆಗೆ ನೀವು ಹೂಡಿಕೆ ಮಾಡಿದ್ರೆ, ಹೂಡಿಕೆ ಅಂತ ಹೇಳಿದ್ರೆ ಹೆಂಗೆ, ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಅಥವಾ ಸಣ್ಣ ಉದ್ಯಮವನ್ನು ಆರಂಭಿಸೋದು, ಹೀಗೆ ಅದಕ್ಕೆ ನೀವು ಹೂಡಿಕೆ ಮಾಡಿದ್ರೆ ಹೆಚ್ಚು ಹಣ ಗಳಿಸುವಂತ ಸಾಧ್ಯತೆಯೂ ಇತ್ತು ಅಂತ ಹೇಳುವಂತ ಅಂಶವು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಮನೆ ಖರೀದಿ ಮಾಡಲು ಮುಂದಾಗುವಾಗ ಹೀಗೆ ಹಣಕಾಸಿನ ವಿವಿಧ ಆಯಾಮಗಳನ್ನ ಅರಿತು ಅಂದಾಜು ಮಾಡಿ ನೀವು ಮುನ್ನಡೆಯಬೇಕಾಗತ್ತೆ. ಇನ್ನು ನೆಕ್ಸ್ಟ್, ಸಾಲದ ಮೇಲಿನ ಬಡ್ಡಿಯೂ ಕೂಡ ಬಾಡಿಗೆಯೇ. ನೋಡಿ, ಮನೆ ಪರ್ಚೇಸ್ ಮಾಡುವಾಗ ಬಹುಪಾಲು ಜನರು ಸಾಲದ ಮೊರೆ ಹೋಗ್ತಾರೆ. 100ಕ್ಕೆ 100ರಷ್ಟು ಮನೆಯ ಮೌಲ್ಯವನ್ನ ಪೇ ಮಾಡಿ ಅಥವಾ ಪಾವತಿಸಿ ಮನೆಯನ್ನ ಕೊಳ್ಳುವಂತ ಹಣಕಾಸಿನ ಸ್ಥಿತಿಗತಿ ಇವತ್ತು ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗದ ಫ್ಯಾಮಿಲಿಗಳಲ್ಲಿ ಇರೋದಿಲ್ಲ. ಸಾಮಾನ್ಯವಾಗಿ 20% ಡೌನ್ ಪೇಮೆಂಟ್ ಮಾಡಿ ಇನ್ನುಳಿದ 80% ಮೊತ್ತವನ್ನ ಬ್ಯಾಂಕ್ನಿಂದ ಸಾಲದ ರೂಪದಲ್ಲಿ ಪಡೆದು ಬಡ್ಡಿಯನ್ನ ಕಟ್ತಾರೆ. ಹೀಗೆ ಸಾಲದ ಮೇಲೆ ಕಟ್ಟುವ ಬಡ್ಡಿ ಕೂಡ ಒಂದು ರೀತಿಯ ಬಾಡಿಗೆಯೇ ಅಲ್ವೇ? ಸೊ ಇಲ್ಲಿ ಮನೆ ಸ್ವಂತದ್ದು ಅನ್ನಿಸುತ್ತೆ ನಿಜ, ಆದ್ರೆ ಬ್ಯಾಂಕಿಗೆ ಪರೋಕ್ಷವಾಗಿ ಬಾಡಿಗೆ ರೂಪದಲ್ಲಿ ಬಡ್ಡಿ ಕಟ್ತಾ ಇರ್ತೀವಿ. ಸೊ ಇನ್ನೊಂದು ನೆನಪಲ್ಲಿರ್ಲಿ, ಸ್ವಂತ ಮನೆಗೂ ಇರುತ್ತೆ ನಿರ್ವಹಣಾ ವೆಚ್ಚ. ಸ್ವಂತ ಮನೆಯಲ್ಲಿ ವಾಸವಿದ್ರೆ ನಿರ್ವಹಣೆ ವೆಚ್ಚ, ಮೇಂಟೆನೆನ್ಸ್ ಕಾಸ್ಟ್ ಇರೋದಿಲ್ಲ ಅಂತ ಹೇಳುವಂತ ಭಾವನೆಯಲ್ಲೇ ಹೆಚ್ಚಿನ ಜನ ಇರ್ತಾರೆ. ಆದ್ರೆ ಸ್ವಂತ ಮನೆಯಲ್ಲೂ ಕೂಡ ಈ ಮೇಂಟೆನೆನ್ಸ್ ಚಾರ್ಜ್ ಅಥವಾ ನಿರ್ವಹಣಾ ವೆಚ್ಚ ಇರುತ್ತೆ. ವಾರ್ಷಿಕ ಕಂದಾಯ, ವಿದ್ಯುತ್ ಬಿಲ್, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಪೇಂಟಿಂಗ್ ಮೇಂಟೆನೆನ್ಸು, ಬೋರ್ವೆಲ್ ನಿರ್ವಹಣೆ, ಸಂಪ್ ನಿರ್ವಹಣೆ, ವೈರಿಂಗು ಮತ್ತೆ ಲೈಟಿಂಗ್ ನಿರ್ವಹಣೆ, ಹೀಗೆ 10 ಬಗೆಯ ಖರ್ಚು ವೆಚ್ಚಗಳು ಬರ್ತವೆ. ಬಾಡಿಗೆ ಮನೆಗೆ ಹೋಲಿಸಿದ್ರೆ ಸ್ವಂತ ಮನೆಯ ನಿರ್ವಹಣಾ ವೆಚ್ಚ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಈಗ ನೀವು ಕೇಳ್ಬೋದು, ಬಾಡಿಗೆ ಮನೆಯಲ್ಲಿನ ವೆಚ್ಚಗಳು ಏನೇನು ಅಂತ. ನೋಡಿ,
ನೋಡಿ, ನಿಮ್ಗೆ ಗೊತ್ತಿರ್ಬೋದು, ಬಾಡಿಗೆ ಮನೆಯಲ್ಲಿ ವಾಸವಿರುವಾಗ ಅಡ್ವಾನ್ಸ್ ಕೊಡಬೇಕಾಗತ್ತೆ. ಪ್ರತಿ ತಿಂಗಳು ಬಾಡಿಗೆ, ಇತರೆ ವೆಚ್ಚಗಳು ಸೇರಿದಂತೆ ಕೆಲ ಖರ್ಚು ವೆಚ್ಚಗಳು ಬರ್ತವೆ. ಸೊ ಮೊದಲನೇದಾಗಿ ಅಡ್ವಾನ್ಸ್ ಅಥವಾ ಮುಂಗಡ ಪಾವತಿ ಅಂತ ಹೇಳ್ತೀವಿ. ಸೊ ಬಾಡಿಗೆಗೆ ಮನೆ ಪಡೆಯುವಾಗ 6 ತಿಂಗಳಿಂದ 12 ತಿಂಗಳ ಅವಧಿಯ ಮುಂಗಡ ಪಾವತಿ ಅಂದ್ರೆ ಅಡ್ವಾನ್ಸ್ ಕೊಡಬೇಕಾಗತ್ತೆ. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಬಹುಪಾಲು ಮಾಲೀಕರು 12 ತಿಂಗಳ ಅಡ್ವಾನ್ಸ್ ಅನ್ನೇ ಕೇಳ್ತಾರೆ. ನೋಡಿ, ತಿಂಗಳಿಗೆ 20,000 ರೂಪಾಯಿ ಬಾಡಿಗೆ ಅಂತ ಹೇಳಿದ್ರೆ 2,40,000 ರೂಪಾಯಿ ಅಡ್ವಾನ್ಸ್ ಕೊಡಬೇಕಾಗತ್ತೆ. ಬಾಡಿಗೆ ಮನೆಗೆ ಅಡ್ವಾನ್ಸ್ ಹೊಂದಿಸೋದು ಕೂಡ ಒಂದು ಸವಾಲಿನ ಕೆಲಸ. ಆದ್ರೆ ಸ್ವಂತ ಮನೆ ಖರೀದಿಯ ಹೊರಗೆ ಹೋಲಿಸಿದಾಗ ಬಾಡಿಗೆ ಮನೆಗೆ ದುಡ್ಡು ಸೇರಿಸೋದು ಅಷ್ಟು ಕಷ್ಟ ಅಲ್ಲ ಅಂತೇಳಿ ಬಹುತೇಕ ಜನರಿಗೆ ಅನ್ನಿಸ್ಬೋದು. ಇನ್ನು ಎರಡನೇದು ಇದರಲ್ಲಿ ತಿಂಗಳ ಬಾಡಿಗೆ. ನೋಡಿ, ಬಾಡಿಗೆ ಮನೆಯನ್ನ ವಾಸಕ್ಕೆ ಪಡೆದಾಗ ಪ್ರತಿ ತಿಂಗಳು ಇಂತಿಷ್ಟು ಮೊತ್ತ ಅಂತ ಹೇಳಿ ಬಾಡಿಗೆ ಕೊಡಬೇಕಾಗತ್ತೆ. 5-6 ಸಾವಿರದಿಂದ ಹಿಡಿದು 10,000, 15,000, 20,000 ಹೀಗೆ 1 ಲಕ್ಷ 2 ಲಕ್ಷದವರೆಗೂ ಕೂಡ ಬಾಡಿಗೆ ಮನೆಗಳಿದಾವೆ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ನಿಮಗೆ ಅಗತ್ಯವಿರುವ ಜಾಗದಲ್ಲಿ ಬಾಡಿಗೆ ಮನೆಯನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಹಾಗಿದ್ರೆ ಬಾಡಿಗೆ ಮನೆ ಅಂತ ಹೇಳಿ ಬಂದಾಗ ಇತರೆ ಖರ್ಚು ವೆಚ್ಚಗಳು ಏನಿರ್ತವೆ? ಬಾಡಿಗೆ ಮನೆಯಲ್ಲಿ ವಾಸವಿರುವಾಗ ವಾಟರ್ ಬಿಲ್ ಕೊಡಬೇಕಾಗತ್ತೆ, ಕರೆಂಟ್ ಬಿಲ್ ಕೊಡಬೇಕಾಗತ್ತೆ, ಪ್ರತ್ಯೇಕವಾಗಿ ಪಾವತಿಸಬೇಕಾಗತ್ತೆ. ಮನೆಯಲ್ಲಿ ಸೋಲಾರ್ ವ್ಯವಸ್ಥೆ ಇದ್ರೆ ಅದಕ್ಕೆ ಕೆಲವರು ಪ್ರತ್ಯೇಕವಾಗಿ ನಿರ್ವಹಣಾ ವೆಚ್ಚ ಅಂತೇಳಿ ಪಡ್ಕೊಳ್ತಾರೆ. ಅಪಾರ್ಟ್ಮೆಂಟು ಕಾಂಪ್ಲೆಕ್ಸ್ ನಲ್ಲಿ ಮನೆ ಬಾಡಿಗೆಗೆ ಪಡೆದಿದ್ರೆ ನಿರ್ವಹಣಾ ವೆಚ್ಚ, ಮೇಂಟೆನೆನ್ಸ್ ಕಾಸ್ಟ್ ಬಾಡಿಗೆ ಜೊತೆಗೆ ಪ್ರತ್ಯೇಕವಾಗಿ ನೀವು ಕೊಡಬೇಕಾಗತ್ತೆ. ಇನ್ನು ಮನೆ ಖಾಲಿ ಮಾಡಿ ಮತ್ತೊಂದು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಹಳೆಯ ಬಾಡಿಗೆ ಮನೆಯ ಪೇಂಟಿಂಗ್ ವೆಚ್ಚವನ್ನು ಭರಿಸೋದ್ರ ಜೊತೆಗೆ ಹೊಸ ಮನೆಗೆ ವಸ್ತುಗಳನ್ನ ಸಾಗಿಸೋದಿಕ್ಕೆ ಬೇಕಾದಂತ ಸಾರಿಗೆ ವೆಚ್ಚವನ್ನು ಕೂಡ ನೀವೇ ಕೊಡಬೇಕಾಗತ್ತೆ. ಆದ್ರೆ ಸ್ವಂತ ಮನೆಯಲ್ಲೂ ಈ ಬಹುಪಾಲು ವೆಚ್ಚಗಳು ಬಂದೇ ಬರ್ತವೆ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿರಲಿ. ಸೊ ಬಾಡಿಗೆ ಮನೆಯ ಸ್ವಂತ ಮನೆಯ ಅಂತ ಹೇಳುವಾಗ ಈ ಖರ್ಚು ವೆಚ್ಚಗಳ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಈಗ ಇನ್ನೊಂದು ರೀತಿಯಲ್ಲಿ ನಾವು ಲೆಕ್ಕಾಚಾರ ಹಾಕಿ ನೋಡೋಣ, ಆಗ ನಿಮಗೆ ಇದು ಅರ್ಥ ಆಗತ್ತೆ. ನೀವು ಖರೀದಿಸಿದ ಮನೆ ಬಾಡಿಗೆಗೆ ನೀಡಿದ್ರೆ ನಿಮಗೆ ಸಿಗುವಂತ ಗಳಿಕೆ ಎಷ್ಟು ಅಂತ ನೋಡಿ. ಮನೆ ಪರ್ಚೇಸ್ ಮಾಡುವ ಮುನ್ನ ಮಾಡಲೇಬೇಕಾದ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ಬಾಡಿಗೆ ಗಳಿಕೆ ಅಥವಾ ರೆಂಟಲ್ ಈಲ್ಡ್ ಅಂತ ಹೇಳ್ತೀವಿ. ದೊಡ್ಡ ಮೊತ್ತ ಹೂಡಿಕೆ ಮಾಡಿ ಒಂದು ಮನೆ ಪರ್ಚೇಸ್ ಮಾಡಿದಾಗ ಅದರ ಮೇಲೆ ಸಿಗುವ ಗಳಿಕೆ ಎಷ್ಟು ಅನ್ನೋದನ್ನ ಬಾಡಿಗೆ ಗಳಿಕೆ ಅಥವಾ ರೆಂಟಲ್ ಈಲ್ಡ್ ತಿಳಿಸ್ಕೊಡುತ್ತೆ. 40 ಲಕ್ಷ, 50 ಲಕ್ಷ, 1 ಕೋಟಿ, 1.5 ಕೋಟಿ ಹೀಗೆ ಪ್ರತಿ ಮನೆಗೂ ಕೂಡ ಒಂದು ಮೌಲ್ಯ ಇರುತ್ತೆ. ನಮ್ಮ ಉದಾಹರಣೆಯಲ್ಲಿ ಮನೆಯ ಮೌಲ್ಯ 100 ರೂಪಾಯಿ ಅಂತೇಳಿ ಇಟ್ಕೊಳ್ಳೋಣ. ಇದು ನಿಮಗೆ ಅರ್ಥ ಮಾಡಿಸೋದಕ್ಕೆ ಮಾತ್ರ ನಾನು ಹೇಳ್ತಾ ಇರೋದು. ಈ 100 ರೂಪಾಯಿ ಮೌಲ್ಯದ ಮನೆಯನ್ನ ಬಾಡಿಗೆಗೆ ಕೊಟ್ರೆ ವರ್ಷಕ್ಕೆ ಶೇಕಡಾವಾರು ಎಷ್ಟು ಗಳಿಕೆ ಸಿಗುತ್ತೆ ಅನ್ನುವ ಲೆಕ್ಕಾಚಾರವನ್ನ ಈ ಬಾಡಿಗೆ ಗಳಿಕೆ ಅಥವಾ ರೆಂಟಲ್ ಈಲ್ಡ್ ಹೇಳುತ್ತೆ. ನೋಡಿ, ಭಾರತದಲ್ಲಿ ಬಾಡಿಗೆ ಗಳಿಕೆ 3% 4% ಆಸುಪಾಸಿನಲ್ಲಿದೆ. ಅಂದ್ರೆ ನೀವು 100 ರೂಪಾಯಿ ಮೌಲ್ಯದ ಮನೆಯನ್ನ ಬಾಡಿಗೆಗೆ ಕೊಟ್ರಿ ಅಂತ ಹೇಳಿದ್ರೆ ವರ್ಷಕ್ಕೆ 3 - 4 ರೂಪಾಯಿ ಅಷ್ಟೇ ನಿಮಗೆ ಬಾಡಿಗೆ ಗಳಿಕೆ ಅಥವಾ ರೆಂಟಲ್ ಈಲ್ಡ್ ಸಿಗುತ್ತೆ. ನಮ್ಮ ದೇಶದಲ್ಲಿ ಬಾಡಿಗೆ ಗಳಿಕೆ ಹೆಚ್ಚಿಲ್ಲದೆ ಇರೋದ್ರಿಂದ ಮನೆ ಖರೀದಿಸಿ ಬಾಡಿಗೆಗೆ ನೀಡ್ತೀವಿ ಅಂತ ಹೇಳುವಂತ ಲೆಕ್ಕಾಚಾರದಿಂದ ನಿಮಗೆ ಹೆಚ್ಚಿನ ಲಾಭ ಆಗೋದಿಲ್ಲ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಿದ್ರೆ ಬನ್ನಿ ಕ್ವಿಕ್ ಆಗಿ ದೇಶದ ಪ್ರಮುಖ ನಗರಗಳಲ್ಲಿ ಬಾಡಿಗೆ ಗಳಿಕೆ ಎಷ್ಟಿದೆ ಅನ್ನುವಂಥದ್ದನ್ನ ಈಗ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. 60 ಲಕ್ಷದ ಮನೆಗೆ ಸಿಗೋದು 4% ಬಾಡಿಗೆ ಗಳಿಕೆ ಮಾತ್ರ. ನೋಡಿ, ಬೆಂಗಳೂರಿನ ಪ್ರಮುಖ ಏರಿಯಾದಲ್ಲಿ ನಿಮ್ಮದೊಂದು 2 ಬೆಡ್ರೂಮ್ ಮನೆ ಅಥವಾ ಅಪಾರ್ಟ್ಮೆಂಟ್ ಇದ್ದು ಅದನ್ನ 60 ಲಕ್ಷ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದಿರಿ ಅಂತ ಇಟ್ಕೊಳ್ಳೋಣ. ಅದನ್ನ ತಿಂಗಳಿಗೆ 20,000 ರೂಪಾಯಿಗೆ ನೀವು ಬಾಡಿಗೆಗೆ ಕೊಟ್ಟಿದ್ದೀರಿ ಅಂತ ಅನ್ಕೊಳ್ಳೋಣ. ಈ ಲೆಕ್ಕಾಚಾರದಂತೆ ನೋಡಿದ್ರೆ ವಾರ್ಷಿಕ 2,40,000 ರೂಪಾಯಿ ಬಾಡಿಗೆ ಗಳಿಕೆ ನಿಮಗೆ ಸಿಗುತ್ತೆ. 60 ಲಕ್ಷದ ಮನೆಗೆ 2,40,000 ರೂಪಾಯಿ ವರ್ಷಕ್ಕೆ ಸಿಕ್ಕರೆ ಅಂದ್ರೆ ವಾರ್ಷಿಕ ಬಾಡಿಗೆ ಗಳಿಕೆ ಸಿಕ್ಕಿದ್ರೆ ಈ ರೆಂಟಲ್ ಈಲ್ಡ್ ಅಂತ ಹೇಳೋದು 4% ಮಾತ್ರ. ಸೊ ಇದು ಈ ಲೆಕ್ಕಾಚಾರ ನೀವು ಹಾಕಬೇಕಾಗತ್ತೆ. ಹಾಗಿದ್ರೆ ಭಾರತದಲ್ಲಿ ಬಾಡಿಗೆ ಗಳಿಕೆ ರೆಂಟಲ್ ಈಲ್ಡ್ ಪ್ರಮಾಣ ಎಷ್ಟು ಅಂತ ಹೇಳುವಂಥದ್ದನ್ನ ನಾವು ಏರಿಯಾ ವೈಸ್ ನೋಡ್ತಾ ಹೋಗೋಣ. ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೀವು ಗಮನಿಸ್ತಾ ಇರಬಹುದು. ಭಾರತದಲ್ಲಿ ಬಾಡಿಗೆ ಗಳಿಕೆ ಪ್ರಮಾಣ ಎಷ್ಟು ಅಂತ, ಪ್ರದೇಶ ಮತ್ತೆ ಬಾಡಿಗೆ ಗಳಿಕೆ ರೆಂಟಲ್ ಈಲ್ಡ್ ಎಷ್ಟು. ವಡೋದರ 4% ಸಿಗುತ್ತೆ. ಬೆಂಗಳೂರು ಇಂದೋರ್ನಲ್ಲಿ 3.6%, ಚಂಡೀಗಢ, ಪುಣೆ, ಗೋವಾ, ರಾಯ್ಪುರ, ಕೋಲ್ಕತ್ತಾ ನೋಡೋದಿದ್ರೆ 3.3%, ಕೊಚ್ಚಿ, ಜೈಪುರ, ಗುವಾಹಟಿ, ಲಕ್ನೋ, ಡೆಹ್ರಾಡೂನ್ ಅಂತ ಲೆಕ್ಕ ಹಾಕಿದ್ರೆ 2.9%, 2.9%, ದೆಹಲಿ NCR ವಲಯ ನೋಡಿದ್ರೆ 2.7%, ಮುಂಬೈ, ತಿರುವನಂತಪುರಂ, ಕೊಯಮತ್ತೂರು, ಹೈದರಾಬಾದ್ ನೋಡಿದ್ರೆ 2.5%, ಭುವನೇಶ್ವರ್, ಪಾಟ್ನಾ, ರಾಂಚಿ ಲೆಕ್ಕ ಹಾಕಿದ್ರೆ 2.2% ರೆಂಟಲ್ ಈಲ್ಡ್. ಹಾಗೆಯೇ ವಿಶಾಖಪಟ್ಟಣ ಲೆಕ್ಕಾಚಾರ ತಗೊಂಡ್ರೆ 2% ನಷ್ಟು ಮಾತ್ರ ಬಾಡಿಗೆ ಗಳಿಕೆ ಸಿಗುತ್ತೆ, ರೆಂಟಲ್ ಈಲ್ಡ್ ಸಿಗುತ್ತೆ. ಸೊ ಇದು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ತುಂಬಾ ಜನ ಯೋಚನೆ ಮಾಡ್ತಾರೆ ಹೊಸ ಮನೆಯನ್ನ ಪರ್ಚೇಸ್ ಮಾಡಿ ಬಾಡಿಗೆ ಕೊಟ್ಬಿಡೋಣ ಅಂತ. ಸೊ ಆ ತರ ಮಾಡಿದ್ರೆ ನಿಮಗೆ ಎಷ್ಟು ಗಳಿಕೆ ಸಿಗುತ್ತೆ ಅಂತ ಹೇಳುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಸೊ ನೀವು ನಿರ್ಧಾರವನ್ನ ತಗೊಳ್ಬಹುದು. ಗೃಹ ಸಾಲದಲ್ಲಿ ಅಸಲಿನ ಮೊತ್ತಕ್ಕಿಂತ
ಬಡ್ಡಿಯ ಮೊತ್ತವೇ ಜಾಸ್ತಿ. ಹೇಗೆ ನೋಡಿ, ಗೃಹ ಸಾಲ ಪಡೆದಾಗ ಸಾಲದ ಅಸಲಿನ ಮೊತ್ತಕ್ಕಿಂತ ಬಡ್ಡಿಯ ಹೊರೆಯೇ ಹೆಚ್ಚಿರುತ್ತೆ. ನೀವು 60 ಲಕ್ಷ ರೂಪಾಯಿ ಮೌಲ್ಯದ ಮನೆಯನ್ನ ಖರೀದಿಸಲು ನಿರ್ಧರಿಸಿದ್ದು 10 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದಿರಿ ಅಂತ ಭಾವಿಸೋಣ. ಇನ್ನುಳಿದ 50 ಲಕ್ಷ ರೂಪಾಯಿಯನ್ನ ಬ್ಯಾಂಕ್ನಿಂದ ಹೋಮ್ ಲೋನ್ ರೂಪದಲ್ಲಿ 9% ಬಡ್ಡಿ ದರದಲ್ಲಿ 20 ವರ್ಷಗಳ ಅವಧಿಗೆ ಪಡ್ಕೊಳ್ತೀರಿ ಅಂತ ಇಟ್ಕೊಳ್ಳೋಣ. ಈ ಲೆಕ್ಕಾಚಾರದಂತೆ ಒಟ್ಟು 20 ವರ್ಷಗಳ ಅವಧಿಯಲ್ಲಿ 50 ಲಕ್ಷ ರೂಪಾಯಿ ಅಸಲು ಮತ್ತು 58 ಲಕ್ಷ ರೂಪಾಯಿ ಬಡ್ಡಿ ಸೇರಿ 1,08,00,000 ರೂಪಾಯಿ ನೀವು ಪೇ ಮಾಡಿರ್ತೀರಿ. ಪ್ರತಿ ತಿಂಗಳ ಮಾಸಿಕ ಕಂತು ಅಂದ್ರೆ EMI 45,000 ರೂಪಾಯಿ ಆಗುತ್ತೆ. ಈ 45,000 ರೂಪಾಯಿಯಲ್ಲಿ ಸಾಲದ ಮರುಪಾವತಿಯ ಆರಂಭಿಕ ಹಂತಗಳಲ್ಲಿ 40,000ದಿಂದ 42,000 ರೂಪಾಯಿ ಬಡ್ಡಿಯ ಬಾಪ್ತಿಗೆ ಹೋಗ್ಬಿಡುತ್ತೆ. ಅಂದ್ರೆ ಅಸಲಿಗೆ ಜಾಸ್ತಿ ಹೋಗೋದಿಲ್ಲ, ಬಡ್ಡಿಗೆನೆ ಜಾಸ್ತಿ ಹೋಗುತ್ತೆ. ಸೊ ಈಗ ನೀವು ಕೇಳ್ಬೋದು, ಸಾಲದ EMI ಕಟ್ಬೋದು ಅನ್ನುವಾಗ ಬಾಡಿಗೆ ಯಾಕೆ ಕಟ್ಟಬೇಕು ಅಂತ. ಇದನ್ನ ನಾನು ಒಂದು ಎಕ್ಸಾಂಪಲ್ ಸಮೇತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಉದಾಹರಣೆಗೆ ಮನು ಅಂತೇಳಿ ತಗೊಳ್ಳೋಣ. ಮನು ಉದ್ಯೋಗದ ಕಾರಣದಿಂದಾಗಿ ಕಳೆದ 8 ವರ್ಷಗಳಿಂದ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೊದಲ 3 ವರ್ಷ ಅವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರ್ತಾರೆ, ನಂತರದ 3 ವರ್ಷ ದೆಹಲಿಯಲ್ಲಿ ಇರ್ತಾರೆ ಮತ್ತು ಕಳೆದ 2 ವರ್ಷಗಳಿಂದ ಹೈದರಾಬಾದ್ನಲ್ಲಿ ವಾಸ ಇದ್ದಾರೆ. ಮನು ಕೆಲ ತಿಂಗಳಲ್ಲೇ ಮದುವೆ ಆಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಆತನ ಮನೆಯವರು ಒಂದು ಸ್ವಂತ ಮನೆಯನ್ನ ಪರ್ಚೇಸ್ ಮಾಡು ಅಂತ ಹೇಳಿ ಅವರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಸಾಲದ ಮಾಸಿಕ ಕಂತು ಅಂದ್ರೆ EMI ಕಟ್ಟಲು ಸಾಧ್ಯವಾಗುವಾಗ ಬಾಡಿಗೆ ಮನೆಯಲ್ಲಿ ಯಾಕೆ ಇರ್ತೀಯ, ಸ್ವಂತ ಮನೆ ಪರ್ಚೇಸ್ ಮಾಡು ಅಂತೇಳಿ ದುಂಬಾಲು ಬಿದ್ದಿದ್ದಾರೆ. ಬಹುತೇಕರಿಗೆ ಈ ಅನುಭವ ಆಗಿರ್ಬೋದು. ಈ ಎಕ್ಸಾಂಪಲ್ ನಿಮಗೆ ಗೊತ್ತಿರಬಹುದು. ನೋಡಿ, ಮೇಲ್ನೋಟಕ್ಕೆ ಬಾಡಿಗೆ ಮನೆಗೆ ಪ್ರತಿ ತಿಂಗಳು ದುಡ್ಡು ಕೊಡೋ ಬದಲು ಸ್ವಂತ ಮನೆ ಪರ್ಚೇಸ್ ಮಾಡಿ EMI ಕಟ್ಟೋದೇ ಲೇಸು ಅಂತೇಳಿ ಮೇಲ್ನೋಟಕ್ಕೆ ಅನ್ಸುತ್ತೆ. ಆದ್ರೆ ಆಳಕ್ಕೆ ಇಳಿದಾಗ ಸಾಲದ EMI ಕಟ್ಬೋದು ಅನ್ನುವಾಗ ಬಾಡಿಗೆ ಯಾಕೆ ಕಟ್ಟಬೇಕು ಅನ್ನುವ ಲೆಕ್ಕಾಚಾರ ಸುಲಭದ್ದಲ್ಲ ಅಂತ ಹೇಳುವಂಥದ್ದು ನಿಮ್ಮ ಅರಿವಿಗೆ ಬರುತ್ತೆ. ಬಹುತೇಕರಿಗೆ ಇದರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಭಾರತದಲ್ಲಿ ರಿಯಲ್ ಎಸ್ಟೇಟ್ ಬೆಲೆ ಗಗನಮುಖಿಯಾಗಿರುವ ಕಾರಣ ಮನೆ ಅನ್ನೋದು ಈಗ ಗಗನ ಕುಸುಮವಾಗಿದೆ. ನೋಡಿ, ಮನು ಸದ್ಯ ಹೈದರಾಬಾದ್ ನಗರದ ಪ್ರಮುಖ ಪ್ರದೇಶದಲ್ಲಿ ವಾಸವಿದ್ದು ತಾವಿರುವಂತ 2 ಬೆಡ್ರೂಮ್ನ ಅಪಾರ್ಟ್ಮೆಂಟ್ಗೆ ಮಾಸಿಕ 20,000 ರೂಪಾಯಿ ಬಾಡಿಗೆ ಕಟ್ತಾ ಇದ್ದಾರೆ. ಅದೇ ಜಾಗದ ಅಕ್ಕಪಕ್ಕದಲ್ಲಿ ಸ್ವಂತ ಮನೆ ಖರೀದಿಸಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ 20,000 ರೂಪಾಯಿ EMI ಲೆಕ್ಕಾಚಾರದಲ್ಲಿ ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಪ್ರದೇಶದ ಭೂಮಿಯ ಬೆಲೆ 100 ಪಟ್ಟು ಜಾಸ್ತಿ ಆಗಿದೆ. ಹೀಗಿರುವಾಗ ನಗರದ ಹೊರವಲಯದಲ್ಲಿ ಎಲ್ಲಾದ್ರೂ ಮನೆ ಖರೀದಿಸುವ ತೀರ್ಮಾನಕ್ಕೆ ಮನು ಬರಬೇಕಾಗತ್ತೆ. ತಾವಿದ್ದ ಜಾಗದಿಂದ ಬೇರೆಲ್ಲ ಸ್ವಲ್ಪ ದೂರದಲ್ಲಿ ಮಾಡಬೇಕಾಗತ್ತೆ. ಆದ್ರೆ ಹೊರಭಾಗದಲ್ಲಿ ಮನೆ ಖರೀದಿಸಲು ಮನಸ್ಸು ಒಪ್ಪೋದಿಲ್ಲ. ದೊಡ್ಡ ಮೊತ್ತದ ಸಾಲ ತಗೊಂಡ್ರು ಸರಿ, ತನ್ನಿಷ್ಟದಂತೆ ಪ್ರೈಮ್ ಲೊಕೇಶನ್ ಅಲ್ಲೇ ನಾನೀಗ ಬಾಡಿಗೆಗೆ ಇದೀನಲ್ಲ ಅಲ್ಲೇ ಮನೆ ಖರೀದಿಸಬೇಕು ಅಂತ ಹೇಳುವಂತ ನಿರ್ಧಾರಕ್ಕೆ ಮನು ಬರ್ತಾರೆ. ಇಲ್ಲಿಂದ ಸಮಸ್ಯೆ ಶುರುವಾಗುತ್ತೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಎಕ್ಸಾಂಪಲ್ ಸಮೇತ ಹೇಳಿದಾಗ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿ. ಮನು ಕನಸಿನ ಮನೆ ಪ್ಲಸ್ ಬೃಹತ್ ಮೊತ್ತದ ಗೃಹ ಸಾಲ ಹಣಕಾಸಿನ ದೊಡ್ಡ ಹೊರೆ. ಹೇಗೆ ಅಂತೇಳಿ ನೋಡ್ತಾ ಹೋಗೋಣ. ನೋಡಿ, ಸುಲಭವಾಗಿ ಸಿಗುವ ಗೃಹ ಸಾಲದ ನೆರವು ಪಡೆದು ಮನುವಿನಂತೆ ನಾವೆಲ್ಲರೂ ಕೂಡ ಕನಸಿನ ಮನೆಯನ್ನ ಕೊಡಬೇಕು ಅಂತ ಹೇಳಿ ಕನಸನ್ನ ಕಟ್ಕೊಳ್ತೀವಿ, ಆಸೆ ಪಡ್ತೀವಿ. ಮನೆಯ ಕನಸು ಸಾಕಾರಗೊಳಿಸೋದಿಕ್ಕೆ ಮಾಸಿಕ ವೆಚ್ಚಗಳಿಗೆ ಕಡಿವಾಣ ಹಾಕ್ತೀವಿ. ಡೌನ್ ಪೇಮೆಂಟ್ ಮಾಡೋದಿಕ್ಕೆ ನಮ್ಮ ಉಳಿತಾಯದ ಹಣ, ಹೂಡಿಕೆಯ ಹಣವನ್ನ ಬಳಸಿಕೊಳ್ಳೋದಿಕ್ಕೆ ಮುಂದಾಗ್ತೀವಿ. ಆಗ್ಲೂ ಏನಾದ್ರೂ ಶಾರ್ಟೇಜ್ ಆಯ್ತು ಅಂತ ಹೇಳಿದ್ರೆ ಪೋಷಕರ ಉಳಿತಾಯದ ಹಣವನ್ನ ಪಡೆದುಕೊಳ್ತೀವಿ. ಕೊನೆಗೆ ಮನೆಯ ಕನಸು ಸಾಕಾರಗೊಳ್ತದೆ. ಆದರೆ ಜೀವನದ ಇನ್ನಿತರ ಮಹತ್ವದ ಅಗತ್ಯಗಳಿಗೆ ಉಳಿತಾಯ, ಹೂಡಿಕೆ ಮಾಡೋದಿಕ್ಕೆ ಸಾಧ್ಯವಾಗಿರೋದಿಲ್ಲ. ನಿವೃತ್ತಿ ಜೀವನಕ್ಕೆ, ಮಕ್ಕಳ ಶಿಕ್ಷಣಕ್ಕೆ, ತುರ್ತು ಅಗತ್ಯಗಳಿಗೆ, ಎಮರ್ಜೆನ್ಸಿ ಫಂಡು ಇವೆಲ್ಲವೂ ಕೂಡ ಈ ಹೂಡಿಕೆ ಇಲ್ಲವಾಗ್ತದೆ. ಉಳಿತಾಯದ ದುಡ್ಡನ್ನು ಕೂಡ ಡೌನ್ ಪೇಮೆಂಟ್ ಮತ್ತು ಸಾಲದ ಕಂತಿಗೆ ಬಳಸಿಕೊಳ್ಳೋದ್ರಿಂದ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ 0 ಆಗುತ್ತೆ. ಅದರಲ್ಲೂ ಕೂಡ ಇವತ್ತಿನ ಉದ್ಯೋಗ ಅನಿಶ್ಚಿತತೆಯ ಸಂದರ್ಭದಲ್ಲಿ ಹಣಕಾಸಿನ ಲೆಕ್ಕಾಚಾರ ಮಾಡದೆ ಮನೆ ಪರ್ಚೇಸ್ ಮಾಡಿದ್ರೆ ಅದೇ ನಿಮ್ಮ ಜೀವನದ ಮೇಲೆ ದೊಡ್ಡ ಒತ್ತಡವನ್ನ, ಪ್ರೆಷರ್ ಅನ್ನ, ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡಬಹುದು. ಮನು ಈಗ 1.5 ಕೋಟಿ ಮೌಲ್ಯದ ಮನೆಯನ್ನ ಪರ್ಚೇಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದು ಅವರ ಹಣಕಾಸಿನ ಸ್ಥಿತಿಗತಿಯ ಮೇಲೆ ಯಾವ ತರದ ಪರಿಣಾಮವನ್ನ ಬೀರುತ್ತೆ ಅಂತೇಳಿ ಈಗ ನೋಡ್ತಾ ಹೋಗೋಣ. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನು ಗಮನಿಸ್ತಾ ಇರಬಹುದು. 1.5 ಕೋಟಿ ಮೌಲ್ಯದ ಮನೆ ಖರೀದಿಗೆ ಮುಂದಾದ ಮನುವಿಗೆ ಆದ ಹೊರೆ ಎಷ್ಟು ಅಂತ ಹೇಳಿ ನೋಡಿ. ಮನೆಯ ಮೌಲ್ಯ 1.5 ಕೋಟಿ ರೂಪಾಯಿ, ಡೌನ್ ಪೇಮೆಂಟು 30 ಲಕ್ಷ ರೂಪಾಯಿ, ಬ್ಯಾಂಕ್ನಿಂದ ಪಡೆದಂತ ಹೋಮ್ ಲೋನು 1,20,00,000, ಬಡ್ಡಿ ದರ 8%, ಮಾಸಿಕ ಕಂತು ಅಂದ್ರೆ EMI 1,03,00,000, 20 ವರ್ಷಗಳ ಬಳಿಕ ಅಸಲು ಮತ್ತು ಸಾಲ ಸೇರಿ ಕಟ್ಟುವಂತ ಒಟ್ಟು ಮೊತ್ತ 2,40,89,474 ರೂಪಾಯಿ. 20 ವರ್ಷಗಳ ಅವಧಿಯಲ್ಲಿ ಬ್ಯಾಂಕಿಗೆ ಕಟ್ಟುವಂತ ಬಡ್ಡಿ
₹1,20,89,474 ನೋಡಿ, ಮನೆ ಮೌಲ್ಯದ 20% ಅಂದ್ರೆ 30 ಲಕ್ಷ ರೂಪಾಯಿ ಮನು ಡೌನ್ ಪೇಮೆಂಟ್ ಮಾಡ್ತಾರೆ. ಸೊ 8% ಹೋಮ್ ಲೋನ್ ಇಂಟ್ರೆಸ್ಟ್ ಅಲ್ಲಿ ಅವರು ಸಾಲ ಪಡೆಯೋದು. 1,20,00,000 ರೂಪಾಯಿ ಬ್ಯಾಂಕಿಂದ ಸಾಲ ಪಡಿತಾರೆ. ಈ ಸಾಲದ ಮಾಸಿಕ EMI 1,03,00,000. ಈ ಲೆಕ್ಕಾಚಾರದಲ್ಲಿ ಮನು ಅವರ ತಿಂಗಳ ವಸತಿ ವೆಚ್ಚ ಅಂದ್ರೆ ಅಕಾಮಡೇಷನ್ ಕಾಸ್ಟು 20,000 ರೂಪಾಯಿ ಮೊದಲಿದ್ದು 20,000ದಿಂದ 1,03,00,000ಕ್ಕೆ ಏರಿಕೆಯಾಗುತ್ತೆ. ಅಂದ್ರೆ ಮಾಸಿಕ ವಸತಿ ವೆಚ್ಚದಲ್ಲಿ 100%ಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಜಿಗಿತವಾಗುತ್ತೆ. 20 ವರ್ಷಗಳ ಅವಧಿಯಲ್ಲಿ ಮನು ಸಾಲದ ಅಸಲಿನ ಮೊತ್ತ ಮತ್ತು ಬಡ್ಡಿ ಸೇರಿ 2,40,89,474 ರೂಪಾಯಿ ಪಾವತಿಸಬೇಕಾಗತ್ತೆ. ಇದರಲ್ಲಿ 1,20,89,474 ರೂಪಾಯಿ ಮೊತ್ತ ಬಡ್ಡಿಯೇ ಆಗಿದೆ. ಸೊ ಈಗ ನಿಮಗೆ ಅರ್ಥ ಆಗಿರ್ಬೋದು. ಸೊ ಹಾಗಾದ್ರೆ ಈಗ ನೀವು ಕೇಳ್ಬೋದು, ಮನೆ ಖರೀದಿ ಮಾಡ್ಲೇಬಾರ್ದಾ ಅಂತ. ನೋಡಿ, ಮನೆ ಖರೀದಿ ಒಂದು ಭಾವನಾತ್ಮಕ ವಿಚಾರ. ಮನೆ ಖರೀದಿ ಮಾಡ್ಲೇಬೇಡಿ ಅಂತೇಳಿ ನಾವು ಹೇಳ್ತಾ ಇಲ್ಲ. ಮನೆ ಖರೀದಿ ಖಂಡಿತವಾಗಿಯೂ ಒಳ್ಳೆ ಹೂಡಿಕೆ. ದೀರ್ಘಾವಧಿಯಲ್ಲಿ ಬಾಡಿಗೆ ಕಟ್ಟುವ ತಲೆನೋವು ತಪ್ಪುವಂತ ಜೊತೆಗೆ ಆಸ್ತಿ ಮೌಲ್ಯವೂ ಕೂಡ ಹೆಚ್ಚಳವಾಗುತ್ತೆ. ಆದ್ರೆ ಮನೆ ಕೊಳ್ಳುವಾಗ ಒಂದಷ್ಟು ಪೂರ್ವ ತಯಾರಿ ಮತ್ತು ಲೆಕ್ಕಾಚಾರ ಇರಬೇಕು ಎಂಬುದಷ್ಟೇ ನಮ್ಮ ಕಾಳಜಿ. ಮನೆ ಮೌಲ್ಯದ 20% ರಿಂದ 40% ಮೊತ್ತವನ್ನ ಡೌನ್ ಪೇಮೆಂಟ್ ಮಾಡುವಂತ ಹಣಕಾಸಿನ ಸ್ಥಿತಿ ಇದ್ದು ಅದರ 2 ಪಟ್ಟು ಇನ್ನಿತರ ಆಸ್ತಿ ಪಾಸ್ತಿ ಇದ್ರೆ ಮನೆ ಖರೀದಿಗೆ ಅಡ್ಡಿ ಇಲ್ಲ. ಮನೆಯಲ್ಲಿ ಇಬ್ರು ದುಡಿಯುತ್ತಿದ್ರೆ ಮನೆ ಖರೀದಿ ಸುಲಭ. ಕೆಲಸಕ್ಕೆ ಸೇರಿದ ಆರಂಭದಲ್ಲೇ ಅಂದ್ರೆ 22-24ನೇ ವರ್ಷದಲ್ಲಿ ಮನೆ ಖರೀದಿ ಅಂತ ದೊಡ್ಡ ನಿರ್ಧಾರಕ್ಕೆ ಮುಂದಾಗಬಾರದು. ದುಡಿಮೆಯ ಮೊದಲ 10 ರಿಂದ 12 ವರ್ಷಗಳನ್ನ ಉಳಿತಾಯ ಮತ್ತು ಹೂಡಿಕೆಗೆ ಮೀಸಲಿಟ್ಟು 35ನೇ ವಯಸ್ಸಿಗೆ ತಲುಪುವಷ್ಟರಲ್ಲಿ ಮನೆ ಖರೀದಿಗೆ ಮುಂದಾದ್ರೆ ಕನಸಿನ ಮನೆಗಾಗಿ ನಿಮ್ಮ ಕೈಯಲ್ಲಿ ಒಂದಿಷ್ಟು ಕಾಸಿರುತ್ತೆ. 35ನೇ ವಯಸ್ಸಿಗೆ ಮನೆ ಖರೀದಿ ನಿರ್ಧಾರ ಮಾಡಿದ್ರೆ ಉದ್ಯೋಗದ ನಿವೃತ್ತಿ ವೇಳೆಗೆ ಸಾಲ ತೀರಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಆದ್ರೆ ಸ್ಥಿರವಾದ ಆದಾಯ ಬರುತ್ತದೆ ಅನ್ನುವಂತ ಖಾತರಿ ಇಲ್ಲದೆ ಮನೆ ಖರೀದಿ ಮಾಡೋದಕ್ಕೆ, ಪರ್ಚೇಸ್ ಮಾಡೋದಕ್ಕೆ ಮುಂದಾಗಬೇಡಿ. ಅದು ನಿಮ್ಮನ್ನ ಸಾಲದ ಶೂಲಕ್ಕೆ ಸಿಲುಕಿಸಬಹುದು. ಸೊ ಹಾಗಿದ್ರೆ ನಿಮ್ಮ ಮೊದಲ ಮನೆಯ ಖರೀದಿ ಹೇಗ್ ಮಾಡಬೇಕು? ಈ ಪ್ರಶ್ನೆ ನಿಮ್ಮದಾಗಿರ್ಬೋದು. ನೋಡಿ, ಸ್ವಂತ ಮನೆ ಅಂತ ಹೇಳಿದ ತಕ್ಷಣ ಯಾವ ಹಂತದಲ್ಲಿ ಮನೆ ಖರೀದಿ ತೀರ್ಮಾನ ಮಾಡಬೇಕು, ಎಷ್ಟು ಮೌಲ್ಯದ ಮನೆಯನ್ನ ಪರ್ಚೇಸ್ ಮಾಡಬೇಕು, ಎಷ್ಟು ಸಾಲ ಮಾಡಬೇಕು, ಮನೆ ಕೊಳ್ಳೋದಿಕ್ಕೆ ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು, ಹೀಗೆ ಸಾಲು ಪ್ರಶ್ನೆಗಳು ನಮ್ಮ ಮುಂದೆ ಬರ್ತವೆ ಅಲ್ವಾ? ಬನ್ನಿ ಹಾಗಿದ್ರೆ ಅವೆಲ್ಲ ಗೊಂದಲಗಳಿಗೂ ಕೂಡ ಉತ್ತರ ಕಂಡುಕೊಳ್ಳೋಣ. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. 5-20-40 ನಿಯಮ. ಮನೆ ಖರೀದಿ ಮಾಡುವಾಗ ಪಾಲಿಸಬೇಕಾದ ಪ್ರಮುಖ ಲೆಕ್ಕಾಚಾರ ಅಂತ ಹೇಳಿದ್ರೆ ಈ 5-20-40 ನಿಯಮ. ನೋಡಿ, ನೀವು ಖರೀದಿ ಮಾಡ್ತಾ ಇರುವಂತಹ ಸೂರಿನ ಮೌಲ್ಯ, ಮನೆಯ ಮೌಲ್ಯ ನಿಮ್ಮ ಕುಟುಂಬದ ವಾರ್ಷಿಕ ವರಮಾನದ 5 ಪಟ್ಟಿಗಿಂತ ಜಾಸ್ತಿ ಇರಬಾರ್ದು. ಮನೆ ಖರೀದಿಗಾಗಿ ಪಡೆಯುವಂತ ಹೋಮ್ ಲೋನ್ ಅವಧಿ ಇದೆಯಲ್ಲ, ಅದು 20 ವರ್ಷಗಳಿಗಿಂತ ಜಾಸ್ತಿ ಇರಬಾರ್ದು. 20 ವರ್ಷಗಳ ಅವಧಿಯನ್ನ ಮೀರಬಾರ್ದು. ನೆಕ್ಸ್ಟ್, ನಿಮ್ಮ EMI ಮೊತ್ತ ನಿಮ್ಮ ಕುಟುಂಬದ ಒಟ್ಟು ಆದಾಯದ 40%ಗಿಂತ ಹೆಚ್ಚು ಇರಬಾರ್ದು. ಸೊ ಈ ಕ್ರಮವನ್ನ ಅನುಸರಿಸಿದ್ರೆ ನಿಮ್ಮ ಕನಸಿನ ಮನೆಯಲ್ಲಿ ಕನಸನ್ನ ಕಾಣುತ್ತಾ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯ. ಸೊ ಈಗ 5-20-40 ನಿಯಮವನ್ನ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನಿಮಗೆ ಕಂಪ್ಲೀಟ್ ಆಗಿ ಆಗ ಅರ್ಥ ಆಗುತ್ತೆ. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೀವು ಗಮನಿಸ್ತಾ ಇರಬಹುದು. ಅದರಲ್ಲಿ 5-20-40 ನಿಯಮ ಪ್ರಾಕ್ಟಿಕಲ್ ವಿವರಗಳು ಹಾಗೇನೆ XYZ ಅಂತ ಹೇಳಿದೆ. ಸೊ ಈಗ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಈಗ ಮೊದಲನೇದಾಗಿ X ಎನ್ನುವ ಕುಟುಂಬ. ಇವರ ವಾರ್ಷಿಕ ಆದಾಯ 12 ಲಕ್ಷ ಅಂತೇಳಿ ನೋಡಿದಾಗ ಮಾಸಿಕ ಆದಾಯ 1 ಲಕ್ಷ ರೂಪಾಯಿ ಆಗುತ್ತೆ. ವಾರ್ಷಿಕ ಆದಾಯದ 5 ಪಟ್ಟು ಮನೆಯ ಮೌಲ್ಯ ಇರಬೇಕು ಅಂತ ನಾವು ಹೇಳ್ತಾ ಇದ್ವಿ. ಸೊ ಅದರಂತೆ ಮನೆಯ ಮೌಲ್ಯ 60 ಲಕ್ಷ ರೂಪಾಯಿ ಆಗುತ್ತೆ. ಸಾಮಾನ್ಯವಾಗಿ ಬ್ಯಾಂಕ್ಗಳು ಮನೆಯ ಮೌಲ್ಯದ 80% ಮೊತ್ತವನ್ನ ಮಾತ್ರ ಸಾಲ ಕೊಡೋದ್ರಿಂದ 12 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ 48 ಲಕ್ಷ ರೂಪಾಯಿ ಇವರು ಸಾಲ ಪಡ್ಕೊಳ್ಬೇಕಾಗತ್ತೆ. 48 ಲಕ್ಷ ರೂಪಾಯಿ ಸಾಲಕ್ಕೆ ಮಾಸಿಕ ಕಂತು ಅಂತ ಹೇಳಿ ಬಂದಾಗ 40,149 ಆಗಲಿದ್ದು 20 ವರ್ಷಗಳ ಕಾಲ ಅದನ್ನ ಪಾವತಿಸಬೇಕಾಗತ್ತೆ. ಆದಾಯದ ಲೆಕ್ಕಾಚಾರದಲ್ಲಿ EMI ಮಿತಿ ಸಹ 40% ಒಳಗೆ ಇದೆ. ಹಾಗೆಯೇ ಇನ್ನೊಂದು Y ಅನ್ನುವ ಕುಟುಂಬದ ವಾರ್ಷಿಕ ಆದಾಯ 18 ಲಕ್ಷ ರೂಪಾಯಿ. ಸೊ ಇದನ್ನ ಗಣನೆಗೆ ತೆಗೆದುಕೊಂಡಾಗ ಇವರ ತಿಂಗಳ ಆದಾಯ 1.5 ಲಕ್ಷ ರೂಪಾಯಿ ಆಗಿರುತ್ತೆ. ವಾರ್ಷಿಕ ಆದಾಯದ 5 ಪಟ್ಟು ಮನೆಯ ಮೌಲ್ಯ ಇರಬೇಕು ಅಂತ ಹೇಳಿದ್ವಲ್ಲ, ಸೊ ಅದರಂತೆ ಮನೆಯ ಮೌಲ್ಯ 90 ಲಕ್ಷ ರೂಪಾಯಿ ಆಗುತ್ತೆ. ಸಾಮಾನ್ಯವಾಗಿ ಬ್ಯಾಂಕ್ಗಳು ಮನೆಯ ಮೌಲ್ಯದ 80% ಮೊತ್ತವನ್ನ ಮಾತ್ರ ಸಾಲ ಕೊಡೋದ್ರಿಂದ ಇಲ್ಲಿ 18 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ 72 ಲಕ್ಷ ರೂಪಾಯಿ ಸಾಲ ಪಡ್ಕೊಳ್ಬೇಕಾಗತ್ತೆ. ಅಂದ್ರೆ ಈ 72 ಲಕ್ಷ ರೂಪಾಯಿ ಸಾಲಕ್ಕೆ ಮಾಸಿಕ ಕಂತು ತಿಂಗಳ EMI ಅಂದಾಜು 60,224 ರೂಪಾಯಿ ಆಗುತ್ತೆ. 20 ವರ್ಷಗಳ ಕಾಲ ಅದನ್ನ ಪೇ ಮಾಡಬೇಕಾಗತ್ತೆ. ಇನ್ನು ನಿಯಮದಂತೆ EMI ಮಿತಿ
40% ನಷ್ಟಿದೆ. ಸೊ ಹಾಗೆಯೇ ಝಡ್ ಅಂತ ಹೇಳುವಂತ ಮತ್ತೊಂದು ಕುಟುಂಬ, ಇವರ ವಾರ್ಷಿಕ ಆದಾಯ 24 ಲಕ್ಷ, ತಿಂಗಳ ಆದಾಯ ಎಷ್ಟು ಅಂತ ಕೇಳಿದಾಗ 2 ಲಕ್ಷ ರೂಪಾಯಿ ಆಗುತ್ತೆ. ವಾರ್ಷಿಕ ಆದಾಯದ 5 ಪಟ್ಟು ಮನೆಯ ಮೌಲ್ಯ ಅಂತೇಳಿ ಲೆಕ್ಕಾಚಾರ ಹಾಕಿದಾಗ ಮನೆಯ ಮೌಲ್ಯ 1,20,00,000 ರೂಪಾಯಿ ಆಗುತ್ತೆ. ಸಾಮಾನ್ಯವಾಗಿ ಬ್ಯಾಂಕ್ಗಳಾಗ್ಲೇ ಹೇಳಿದಂಗೆ 80% ಮೊತ್ತವನ್ನು ಮಾತ್ರ ಲೋನ್ ಕೊಡೋದು. ಹಾಗಾಗಿ ಇಲ್ಲಿ ಡೌನ್ ಪೇಮೆಂಟ್ ಅಂತ ಹೇಳಿ ಬಂದಾಗ 24 ಲಕ್ಷ ರೂಪಾಯಿ ಮಾಡಬೇಕಾಗುತ್ತೆ. 96 ಲಕ್ಷ ಸಾಲ ಪಡ್ಕೊಳ್ಬೇಕಾಗುತ್ತೆ. 96 ಲಕ್ಷ ಸಾಲಕ್ಕೆ EMI 80,298 ರೂಪಾಯಿ, ಮಾಸಿಕ ಕಂತು 80,298 ರೂಪಾಯಿ ಆಗಲಿದ್ದು 20 ವರ್ಷಗಳ ಕಾಲ ಅದನ್ನು ಪಾವತಿಸಬೇಕಾಗತ್ತೆ. ಮೇಲಿನ ನಿಯಮದಂತೆ EMI ಮಿತಿ ಸಹ 40% ಒಳಗೆ ಇರುತ್ತೆ. ಈಗ ಈ ಲೆಕ್ಕಾಚಾರ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಅನ್ಕೊಳ್ತೀನಿ. ಸೊ ಫೈನಲಿ ಮನೆ ಕೊಳ್ಳೋದು ಜೀವನದ ಪ್ರಮುಖ ಹಣಕಾಸಿನ ನಿರ್ಧಾರ. ಅದನ್ನ ಭಾವನೆಗಳ ಲೆಕ್ಕಾಚಾರದಲ್ಲಿ ಯಾವ ಕಾರಣಕ್ಕೂ ಕೂಡ ನೋಡಬೇಡಿ. ಸಾಧಕ ಬಾಧಕಗಳ ಲೆಕ್ಕ ಪಕ್ಕಾ ಆದ ಮೇಲಷ್ಟೇ ಮನೆ ಪರ್ಚೇಸ್ ಮಾಡೋದಕ್ಕೆ ಮುಂದಾಗಿ. ಆಗ ಮನೆ ಸುಖ, ಸಂತೋಷ ಮತ್ತು ನೆಮ್ಮದಿಯ ತಾಣವಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಮನೆ ಪರ್ಚೇಸ್ ಮಾಡೋದಾ ಅಥವಾ ಬಾಡಿಗೆ ಮನೆಯೋ ಅನ್ನೋ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಇದು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರ ಜೊತೆಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಸ್ವಂತ ಮನೆಯೋ ಅಥವಾ ಬಾಡಿಗೆ ಮನೆಯೋ ಅನ್ನುವ ಗೊಂದಲದಲ್ಲಿ ಬಹಳಷ್ಟು ಜನ ಇರ್ತಾರೆ. ಅವರಿಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದ್ರೂ ಪ್ರಶ್ನೆಗಳಿದ್ರೆ, ಅನುಮಾನಗಳಿದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕೇಳಿ, ಉತ್ತರ ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಹಾಗೆಯೇ ನಿಮ್ಮ ಫೀಡ್ಬ್ಯಾಕ್ ಕೂಡ ನಮಗೆ ತುಂಬಾನೇ ಮುಖ್ಯ, ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೊಂದು ಸ್ಪೆಷಲ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. Boss Wala. Be the boss.